ಬನ್ನಿ, ನಾನಿವತ್ತು ಅತ್ಯಂತ ಪರಿಮಳಯುಕ್ತ ಹಾಗೆ ಅಪರೂಪದ ಸ್ಫಟಿಕದ ಹರಳಿನಂತಿರುವ ಧೂಪ ಹಾಗೆ ಇದನ್ನು ನೀಡುವ ಸುಂದರ ಮರವನ್ನು ತೋರಿಸ್ತಾ ಇದ್ದೀನಿ. ನಮ್ಮನೆ ಹತ್ತಿರದಲ್ಲೇ ಇದೆ. ನಮ್ಮ ಮನೆ ಹತ್ರನೇ ಇರೋ ಒಂದು ಸುಂದರವಾದ ಧೂಪದ ಮರ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಮ್ಮೂರು. ಇದು ನಮ್ಮ ಊರಿನ ಮಧ್ಯಭಾಗದಲ್ಲಿದೆ. ಈ ಚಳಿಗಾಲ ಬರ್ತಾ ಇದ್ದಂಗೆ ಎಷ್ಟೊಂದು ಸುಂದರವಾಗಿ ಚಿಗುರಂತಿದೆ ನೋಡಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಹತ್ರ ಹೋಗಿ ನೋಡೋಣ. ಈ ಧೂಪದ ಮರಗಳು ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಮರದ ಬೆಳೆದ ಕಾಂಡಗಳಿಂದ ಈ ರೀತಿಯ ರಾಳದಂತ ಅತ್ಯಂತ ಪರಿಮಳಯುಕ್ತವಾದ ಅಂಟು ನಮಗೆ ದೊರಕುತ್ತದೆ. ಚಿಗುರಿದ ಮರ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಈ ಮರ ನೇರವಾಗಿ ಎತ್ತರಕ್ಕೆ ಬೆಳೆಯುವ ಒಂದು ಗುಣಲಕ್ಷಣ ಹೊಂದಿದೆ. ಇಂತಹ ಮರಗಳಿಂದ ನೈಸರ್ಗಿಕವಾಗಿ ಹೊರಬಂದ ಧೂಪಗಳಿಂದ ತಯಾರಿಸಿದ ಹೊಗೆಯು ಅತ್ಯಂತ ಪರಿಮಳಯುಕ್ತ ಹಾಗೆ ಅಷ್ಟೇ ಆರೋಗ್ಯಕರ ಕೂಡ ಆಗಿರುತ್ತದೆ. ಈ ರೀತಿಯ ಅಪರೂಪದ ಗಿಡಮರಗಳು ಕಂಡು ಬಂದಲ್ಲಿ ಅವುಗಳನ್ನು ರಕ್ಷಿಸಿ, ಪೋಷಿಸಿ, ಉಳಿಸಿಕೊಳ್ಳುವ ಜವಾಬ್ದಾರಿ ಸಹ ನಮ್ಮ ಮೇಲಿದೆ.